ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳು ಇತ್ತೀಚೆಗೆ ಅತಿ ಹೆಚ್ಚಾಗಿ ನಡೀತಾವೆ. ಅದೇ ರೀತಿಯಲ್ಲಿ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಕೂಡ ಪೊಲೀಸ್ ಇಲಾಖೆ ಬಹಳಷ್ಟು ಯಶಸ್ವಿ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಕಳ್ಳತನ ಪ್ರಕರಣಗಳಲ್ಲಿ ಒಂದೇ ರೀತಿಯ ಕಳವು ಪ್ರಕರಣಗಳನ್ನು ನಾವು ಗಮನಿಸಿದ್ರೆ ಮತ್ತೊಂದು ಕಡೆ ವಿಭಿನ್ನವಾಗಿ ಬೇರೆ ರೀತಿಯ ಕಳ್ಳತನ ಪ್ರಕರಣಗಳು ಕೂಡ ನಡೆಯುತ್ತೆ. ಒಂದ್ ಕಡೆ ಸರಗಳತನ ಒಂದ್ ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಈ ಮಳಿಗೆಗಳು ಮತ್ತೆ ಮನೆಗಳತನ ಮತ್ತೆ ಹಾಡು ಹಗಲೇ ಮನೆಗೆ ನುಗ್ಗಿ ಕಳವು ಮಾಡ್ತಕ್ಕಂಥ ಪ್ರಕರಣಗಳು ಕೂಡ ಜಿಲ್ಲೆಯಲ್ಲಿ ಆಗಿಂದಾಗೆ ನಡೀತಾ ಇದೆ. ಆದ್ರೆ ಇದೀಗ ಕೋಲಾರದ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಒಂದು ದರೋಡೆ ಪ್ರಕರಣದಲ್ಲಿ ಪೊಲೀಸರು ಇದೀಗ 5 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಇವರು ವಿಭಿನ್ನ ರೀತಿಯಾಗಿ ಒಂದು ದರೋಡೆ ಮಾಡೋದನ್ನೇ ವೃತ್ತಿಯಾಗಿ ಮಾಡಿಕೊಂಡು ಇದೀಗ 5 ಮಂದಿ ಇದೀಗ ಜೈಲು ಪಾಲಾಗಿರ್ತಕ್ಕಂಥದ್ದು. ಒಂದು ಪ್ರಕರಣದ ವಿವರಗಳನ್ನ ನೋಡೋದಾದ್ರೆ ಕೋಲಾರ ತಾಲೂಕಿನ ಮದ್ದಳ್ಳಿ ಹಾಗೂ ಮುಳ್ಳಳ್ಳಿ ಗ್ರಾಮದ ಮಧ್ಯೆ ಗೋಕುಲ್ ಅಂತಕ್ಕಂಥವ್ರು ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇರ್ತಾರೆ. ಆ ಒಂದು ವೇಳೆ ಏಕಾಏಕಿ ಕಾರಿನಿಂದ ಬಂದಂತಹ 6 ಮಂದಿ ಏನಿದ್ದಾರೆ ಅವರ ಒಂದು ಬೈಕ್ ಅನ್ನ ಅಡ್ಡಗಟ್ಟಿ ಅವರ ಬಳಿ ಇದ್ದಂತಹ ಸುಮಾರು ಒಂದು 16,000 ರೂಪಾಯಿ ನಗದು ಮತ್ತೆ ಅವರ ಫೋನ್ ಪೇ ಇದ್ದಂತಹ ಸುಮಾರು 40,000 ಒಟ್ಟು 56,000 ರೂಪಾಯಿ ಹಣವನ್ನ ದೋಚಿರ್ತಾರೆ. ಈ ಒಂದು ಘಟನೆಗೆ ಅವರು ಚಾಕುವನ್ನ ಬಳಸಿ ಅವರಿಗೆ ಒಂದು ಬೆದರಿಕೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಮರುದಿನ ಬೆಳಗ್ಗೆ ಅಂದ್ರೆ 21ನೇ ತಾರೀಕು ಕೋಲಾರ ಗ್ರಾಮಾಂತರ ಠಾಣೆಗೆ ಗೋಕುಲ್ ಮತ್ತೆ ವಲ್ಲರಸು ಎಂಬತಕ್ಕಂಥವ್ರು ದೂರನ್ನ ಕೊಡ್ತಾರೆ. ತಾವು ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಕಂತುಗಳನ್ನ ಕಟ್ಸ್ಕೊಳ್ತಕ್ಕಂಥ ಒಂದು ಉದ್ಯೋಗವನ್ನು ಮಾಡ್ತಾ ಇದೀವಿ. ಆದ್ರೆ ನಿನ್ನೆ ಸುಮಾರು ಮಧ್ಯಾಹ್ನ 2:15 ಹೊತ್ತಿಗೆ ನಾವು ಇಬ್ರು ಬೈಕಲ್ಲಿ ಹೋಗ್ತಾ ಇದ್ವಿ. ಈ ಒಂದು ವೇಳೆಯಲ್ಲಿ 6 ಜನ ಇನೋವಾ ಕಾರಲ್ಲಿ ಮತ್ತೆ ಒಬ್ಬರು ದ್ವಿಚಕ್ರ ವಾಹನದಲ್ಲಿ ಬಂದಿದ್ರು. ನಮ್ಮನ್ನ ಅಡ್ಡಗಟ್ಟಿ ನಮಗೆ ಚಾಕುವನ್ನು ತೋರಿಸಿ ನಮ್ಮ ಬಳಿ ಇದ್ದಂತಹ ಹಣ ಮತ್ತೆ ಫೋನ್ ಪೇ ಇದ್ದಂತಹ ಹಣವನ್ನ ದೋಚಿದ್ದಾರೆ ಅಂತಕ್ಕಂಥ ಒಂದು ದೂರನ್ನ ಕೊಟ್ಟಿದ್ರು. ಈ ಒಂದು ವಿಚಾರವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸ್ತಾರೆ. ಮತ್ತೆ ಅವರ ಮೊಬೈಲ್ಗೆ ಫೋನ್ ಪೇ ದುಡ್ಡು ವರ್ಗಾವಣೆ ಆಗಿರುತ್ತೆ. ಈ ಒಂದು ಆಧಾರದಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದಾಗ ಪೊಲೀಸರು 5 ಮಂದಿ ಆರೋಪಿಗಳನ್ನ ಇದೀಗ ಬಂಧನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 3 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆವಲಹಳ್ಳಿ ಗ್ರಾಮಸ್ಥರು ಆದ್ರೆ ಮತ್ತೆ ಇಬ್ರು ಮೈಸೂರು ಜಿಲ್ಲೆಯವರು ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಇವರ ಹೆಸರುಗಳನ್ನ ನೋಡೋದಾದ್ರೆ ಒಬ್ಬರು ಶೇಖ್ ಪರ್ವೀಜ್ ಮತ್ತೆ ಸೈಯದ್ ಸುಲ್ತಾನ್ ಹಾಗೂ ತನ್ವೀರ್ ಮತ್ತೆ ಸಮೀರ್ ಪಾಷಾ ಆಗಿರ್ತಕ್ಕಂಥದ್ದು. ಈ 5 ಕೂಡ ವಿಭಿನ್ನ ರೀತಿಯಲ್ಲಿ ಕಳವು ಮಾಡೋದನ್ನೇ ವೃತ್ತಿಯನ್ನು ಮಾಡ್ಕೊಂಡಿದ್ದಾರೆ. ಕಳೆದ ಒಂದು ವರ್ಷದಿಂದ ಈ ಒಂದು ಗುಂಪು ಆಕ್ಟಿವ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇವರು ಮಾಡ್ತಕ್ಕಂಥ ಕಳುವಿನ ಒಂದು ಆಯ್ಕೆ ವಿಭಿನ್ನ ರೀತಿಯಲ್ಲಿ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇವರು ಫೈನಾನ್ಸ್ ಕಚೇರಿಗಳಲ್ಲಿ ಯಾರೆಲ್ಲ ಹುಡುಗರು ಕೆಲಸ ಮಾಡ್ತಾರೆ ಈ ಕಂತುಗಳನ್ನ ಕಟ್ಸ್ಕೊಳ್ತಕ್ಕಂಥ ಹುಡುಗರನ್ನ ಟಾರ್ಗೆಟ್ ಮಾಡಿ ಕಳೆದ 1 ವರ್ಷದಿಂದ ಇವರು ಕಳವು ಪ್ರಕರಣಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಇವರು ಮೈಸೂರು ಮತ್ತೆ ಟಿ ನರಸೀಪುರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮತ್ತೆ ಬೆಂಗಳೂರು ಗ್ರಾಮಾಂತರ ಸೇರಿ ಕೋಲಾರ ಈ ಭಾಗದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಈ ಒಂದು ಕಚೇರಿಯಲ್ಲಿ ಕೆಲಸ ಮಾಡತಕ್ಕಂಥ ಹುಡುಗರು ಸಂಜೆ ಹೊತ್ತಿಗೆ ಮನೆಗೆ ವಾಪಸ್ ಆಗ್ತಾರೆ. ಆ ಒಂದು ವೇಳೆಯಲ್ಲಿ ಅವರ ಬಳಿ ಬಹಳಷ್ಟು ಹಣ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಫೈನಾನ್ಸ್ ಕಂಪನಿಗಳು ಆಕ್ಟಿವ್ ಆಗಿದೆ. ಹಾಗಾಗಿನೇ ಈ ಒಂದು ಗ್ರಾಮೀಣ ಭಾಗದಲ್ಲಿ ಅಮೌಂಟ್ ಅನ್ನು ಯಾರೆಲ್ಲ ಕಲೆಕ್ಟ್ ಮಾಡ್ತಾರೆ ಅವರನ್ನ ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ಇದ್ದಂತಹ ಹಣವನ್ನ ಎಗರಿಸ್ತಕ್ಕಂಥ ಒಂದು ಕೆಲಸ ಈ ಒಂದು ಗುಂಪನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಈಗಾಗಲೇ ನ್ಯಾಯಾಲಯದಿಂದ ಅನುಮತಿ ಪಡ್ಕೊಂಡು 2 ದಿನ 3 ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ಇದೀಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ದರೋಡೆ ಪ್ರಕರಣವಾಗಿ ಗೋಕುಲ್ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅವರು ಕಂಪ್ಲೇಂಟ್ ಕೊಡ್ತಕ್ಕಂಥ ದಿನಾಂಕ 21ನೇ ತಾರೀಕು ಆಗಿರುತ್ತೆ. ಈ ಒಂದು ಆರೋಪಿಗಳನ್ನ ಕೇವಲ 2 ದಿನಗಳಲ್ಲೇ ಪೊಲೀಸರು ಬಂಧನ ಮಾಡುವಲ್ಲಿ ಯಶಸ್ವಿ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಕೋಲಾರದ SP ಆಗಿರ್ತಕ್ಕಂಥ ನಿಖಿಲ್ ಅವರು ಗ್ರಾಮಾಂತರ ಪೊಲೀಸರಿಗೆ ಒಂದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ದರೋಡೆ ಮಾಡಿ ನಂತರ ಈ ಒಂದು ಹಣದಿಂದ ಮೋಜು ಮಸ್ತಿ ಮಾಡೋದನ್ನ ಇವರು ವೃತ್ತಿಯಾಗಿಸಿಕೊಂಡು ಮತ್ತೆ ಈ ಒಂದು ಚಾಳಿಯನ್ನ ಮುಂದುವರಿಸಿರ್ತಕ್ಕಂಥದ್ದು ಬಹಳಷ್ಟು ಒಂದು ಆಘಾತಕಾರಿ. ಯಾಕಂತ ಹೇಳಿದ್ರೆ ಸಂಜೆ ಹೊತ್ತು ಹೋಗ್ತಕ್ಕಂಥ ಹುಡುಗರನ್ನು ಟಾರ್ಗೆಟ್ ಮಾಡಿ ಅವರಿಗೆ ಒಂದು ಚಾಕುವನ್ನು ತೋರಿಸಿ ಹೆದರಿಸಿ ಮತ್ತೆ ಬೆದರಿಸಿ ಅವರ ಬಳಿ ಇದ್ದಂತಹ ಎಲ್ಲ ಹಣವನ್ನ ದೋಚುವಂತಹ ಒಂದು ವಿಭಿನ್ನ ಕಳವು ಪ್ರಕರಣಗಳನ್ನ ಇವರು ಮುಂದುವರಿಸಿದ್ದಾರೆ. ಹಾಗಾಗಿನೇ ಪೊಲೀಸರು ಅತಿ ವೇಗವಾಗಿ ಆರೋಪಿಗಳನ್ನ ಇದೀಗ ಬಂಧನ ಮಾಡಿ ಇದೀಗ ಅಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥದೇ ಒಂದು ಪ್ರಕರಣಗಳು ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಆರೋಪಿಗಳ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರದ ಒಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 21ರಂದು ದಾಖಲಾಗಿರುತ್ತೆ ಪ್ರಕರಣ. ಆ ಒಂದು ದರೋಡೆ ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸರು 5 ಆರೋಪಿಗಳು ಮತ್ತೆ ಆ ಒಂದು ಕೃತ್ಯಕ್ಕೆ ಬಳಸಿದಂತಹ ಒಂದು ಇನೋವಾ ಕಾರು ಮತ್ತೆ ಒಂದು ಚಾಕುವನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಆರೋಪಿಗಳನ್ನ ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆಂಧ್ರ ಪ್ರದೇಶದಲ್ಲಿ ಈ ರೀತಿಯಾಗಿ ಒಂದು ಫೈನಾನ್ಸ್ ನ ಒಂದು ವಹಿವಾಟು ಮಾಡ್ತಕ್ಕಂಥವರು ಬಹಳಷ್ಟು ಜಾಗರೂಕತೆಯಿಂದ ಇರಬೇಕು. ಹಾಗಾಗಿನೇ ತತ್ಕ್ಷಣ ಅವ್ರಿಗಾಗಿರ್ತಕ್ಕಂಥ ಒಂದು ಅನ್ಯಾಯ ದೌರ್ಜನ್ಯ ವಿಚಾರಗಳನ್ನ ಸ್ಥಳೀಯ ಒಂದು ಪೊಲೀಸ್ ಠಾಣೆಗಳಿಗೆ ದೂರನ್ನು ಕೊಟ್ಟರೆ ಪೊಲೀಸರು ಅತಿ ಬೇಗವಾಗಿ ಆರೋಪಿಗಳನ್ನ ಬಂಧನ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ರಘುರಾಜ್, ನ್ಯೂಸ್ 18 ಕೋಲಾರ.